ಎಲ್ಲರಿಗೂ ನಮಸ್ಕಾರ. ಇವತ್ತು ಚಕ್ಲಿ ಮಾಡೋದು ಹೇಗಂತ ನೋಡೋಣ. ಮಕ್ಕಳು ಕೇಳಿದಾಗ ಸುಲಭವಾಗಿ ಮಾಡಿಕೊಡ್ಬೋದು ನೋಡ್ರಿ. ನೋಡ್ರಿ ಇಲ್ಲಿ 1 ಕಪ್ ಪುಟಾಣಿ ಹಿಟ್ಟು ತೊಗೊಳೋಣ ನೋಡ್ರಿ. ನೋಡ್ರಿ ಅಕ್ಕಿ ಹಿಟ್ಟು 2 ಕಪ್ ಅಕ್ಕಿ ಹಿಟ್ಟು ಹಾಕ್ಯಂತನ್ರಿ. ಈಗ 1 ಕಪ್ ತೊಗೊಳನ್ರಿ. ಈಗ ಇನ್ನೊಂದು ಕಪ್ ಅಕ್ಕಿ ಹಿಟ್ಟು ತೊಗೊತನ್ರಿ. ನೋಡ್ರಿ 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಪುಟಾಣಿ ಹಿಟ್ಟಿಗೆ 2 ಕಪ್ ಅಕ್ಕಿ ಹಿಟ್ಟು ತೊಗೊಳೋಣ ನೋಡ್ರಿ. ಒಂದು ಅರ್ಧ ಕಪ್ ಬಜ್ಜಿ ಮಾಡ್ತಾವಲ್ರಿ, ಬಜ್ಜಿ ಪಕೋಡ ಮಾಡ್ತಾವಲ್ಲ ಆ ಹಿಟ್ಟು ತೊಗೊಳೋಣ ನೋಡ್ರಿ, ಕಡ್ಲೆ ಹಿಟ್ಟು. ನೋಡ್ರಿ ಈಗ 1 ಕಪ್ ಪುಟಾಣಿ ಹಿಟ್ಟು ಹಾಕ್ಯಣನಿ, 2 ಕಪ್ ಅಕ್ಕಿ ಹಿಟ್ಟು ಹಾಕ್ಯಂದನಿ, ಅರ್ಧ ಕಪ್ ಕಡ್ಲೆ ಹಿಟ್ಟು ಹಾಕ್ಯಣ ನೋಡ್ರಿ. ಈಗ ಇದಕ್ಕೆ ಏನೇನು ಪದಾರ್ಥ ಬೇಕು ಹಾಕ್ಯಣನ್ರಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಈಗ 2 ಸ್ಪೂನು ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. ಖಾರ ಜಾಸ್ತಿ ಐತ್ರಿ ಇದು, 2 ಸ್ಪೂನ್ ಹಾಕ್ಯಂತಾನೆ ನೋಡ್ರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಯಬೋದು ರೀ, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಯಬೋದು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಯಂತಾನೆ ನೋಡ್ರಿ. ಬಿಳೆ ಎಳ್ಳು ಹಾಕ್ಯಂತಾನೆ ನೋಡ್ರಿ. 1 ಸ್ಪೂನ್ನಷ್ಟು ಬಿಳೆ ಎಳ್ಳು ಹಾಕ್ಯಂತಾನೆ ರೀ. ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಅಜ್ವಾನನ ಕೈಲೇ ಈ ಥರ ತಿಕ್ಕಿ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಬೇಕು. ನೋಡ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿಟ್ಕೊಳ್ಳಿ, ಎಣ್ಣೆ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಕಾದ ಎಣ್ಣೆ ಹಾಕ್ಯಬೇಕು ರೀ, ಅಂದ್ರೆ ಹಗುರವಾಗಿ ಬರ್ತವೆ. ಈಗ ಇದನ್ನು ಮಿಕ್ಸ್ ಮಾಡ್ತಾನೆ ನೋಡ್ರಿ. ಬಿಸಿ ಇರ್ತೈತೆ ರೀ, ಸ್ವಲ್ಪ ನೋಡಿ ಕೈ ಆಡ್ಬೇಕು. ನೋಡ್ರಿ ಮಿಕ್ಸ್ ಆಗೈತಿ, ಎಣ್ಣೆ ಎಲ್ಲ ಮಿಕ್ಸ್ ಆಗೈತಿ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂತಾನೆ ನೋಡ್ರಿ. ತೀರ ಗಟ್ಟಿಗೆ ನಾದಬಾರ್ದ್ರಿ, ಒಂದು ಉಣಿ ಈ ಥರ ಹೂವಿನಂಗೆ ನಾದ್ಬೇಕು ನೋಡ್ರಿ. ತೀರ ಗಟ್ಟಿ ನಾದಿದ್ರೆ ಚಕ್ಲಿ ಎಟ್ಟು ಹಾಕವ್ರಿ. ಒಂದು ಸ್ವಲ್ಪ ಈ ಥರ ನಾದ್ಬೇಕ್ರಿ. ಈ ಥರ ನಾದ್ಕೊಂಡ ನೋಡ್ರಿ, ಈ ಥರ ಹದ ಇರ್ಬೇಕ್ರಿ. ಈಗ ಇದನ್ನೊಂದು 5 ನಿಮಿಷ ಹಿಂಗೆ ನೆನೆ ಬಿಡೋಣ. 5 ನಿಮಿಷ ನೆನೆಯಿಂದ ಮಾಡೋದು ತೋರಿಸ್ತೀನಿ ನೋಡ್ರಿ. ಈಗ ಇದು ಹಿಟ್ಟು ನೆಂದೈತಿ, ಒಂದು ಸ್ವಲ್ಪ ಮಿದ್ಕೊಂತೀನಿ ನೋಡ್ರಿ. ಈ ಥರ ಮಿದ್ಕೊಬೇಕ್ರಿ. ನೋಡ್ರಿ ಈ ಥರ ಇದಕ್ಕೆ ಚಕ್ಲಿ ಹಾಕಕ್ಕೆ ಈ ಥರ ಸುತ್ತಲಿ ಎಣ್ಣೆ ಹಚ್ಬೇಕು ನೋಡ್ರಿ. ಶಾಂಡ್ಗೆ ಇರ್ತಾವಲ್ರಿ ಅದ ಒತ್ತಾಳ ನೋಡ್ರಿ. ಇದಕ್ಕೆ ಸುತ್ತಲಿ ಎಣ್ಣೆ ಹಚ್ಕೊಂಡನ್ರಿ, ಇದಕ್ಕೆ ಹಚ್ಕೊಂಡನ್ ನೋಡ್ರಿ. ಈಗ ಇದಕ್ಕೆ ಎಷ್ಟು ಹಿಡ್ತೈತಿ ನೋಡಿ ಅಷ್ಟು ಹಿಟ್ಟು ಹಾಕ್ಯಬೇಕು ನೋಡ್ರಿ. ಈ ಥರ ಮಾಡ್ಕೊಂಡು ಹಾಕ್ಯಬೇಕ್ರಿ ಚಕ್ಲಿ ಹಿಟ್ಟು. ನೀವು ಸ್ವಲ್ಪ ಹಾಕ್ಯಂಡಾದ್ರೂ ಮಾಡ್ಬೋದ್ರಿ, ಜಾಸ್ತಿ ಹಾಕ್ಯಂಡಾದ್ರೂ ಈ ಥರ ಮಾಡ್ಬೋದ್ರಿ. ಈಗ ಒಂದೊಂದು ಚಕ್ಲಿ ಮಾಡೋದು ಹೇಗಂತ ನೋಡೋಣ ನೋಡ್ರಿ. ಈ ಥರ ಇಟ್ಕೋಬೇಕ್ರಿ. ಈಗ ಒಂದೊಂದಾಗಿ ಚಕ್ಲಿ ಮಾಡ್ಕೊಂತೀನಿ ನೋಡ್ರಿ. ಈ ಥರ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಬೋದ್ರಿ, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಬೋದು ನೋಡ್ರಿ.
ಈ ಥರ ರೆಡಿ ಮಾಡ್ಕೊಂಡು ನೋಡ್ರಿ. ನೀವು ತಳಗಾದ್ರೆ ದುಂಡಗೆ ಮಾಡಿ ಪ್ಲೇಟ್ನಾಗ ಇಡ್ಬೋದು ರೀ. ಇಲ್ಲಕ್ಕೆ ತಳಗೆ ಬೇಡಪ್ಪ ಅಂದ್ರೆ ಹಿಂಗೆ ಪ್ಲೇಟ್ನಾಗ ಡೈರೆಕ್ಟ್ ಮಾಡ್ಬೋದು ರೀ. ಈ ಥರ ಮಾಡ್ಬೋದು ರೀ. ಈಗ ಆ ಥರ ಚಕ್ಲಿ ಮಾಡೋಕೆ ಬರಲ್ಲ ಅಂದರಿಗೆ ಈ ಥರ ಒಂದು ಸ್ವಲ್ಪ ಉದ್ದಕ್ಕೆ ಹಾಕ್ಕೋಬೇಕ್ರಿ. ಈ ಥರ ಹಾಕ್ಕೊಂಡು ರೌಂಡ ಮಾಡ್ಕೋಬೇಕ್ರಿ. ನೋಡ್ರಿ ಈ ಥರ ಮಾಡ್ಕೋಬೇಕ್ರಿ. ಹಂಗೆ ರೌಂಡ ಬರಲ್ಲ ಅನ್ನೋರು ಈ ಥರ ಉದ್ದಕ್ಕೆ ಮಾಡ್ಕೊಂಡು ಈ ಥರ ರೌಂಡ್ ಮಾಡ್ಬೇಕು ನೋಡ್ರಿ. ಈಗ ಎಣ್ಣೆ ಕಾದತ್ರಿ, ಒಂದೊಂದಾಗಿ ಕರಿಯನ್ ಬರ್ರಿ. ಈಗ ಎಣ್ಣೆ ಕಾದತಿ, ಒಂದೊಂದಾಗಿ ಚಕ್ಲಿ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಎಣ್ಣೆ ಬಿಸಿ ಇರ್ತೈತ್ರಿ, ನೋಡೇ ಹಾಕ್ಕೋಬೇಕು ನೋಡ್ರಿ. ಹುಷಾರ್ಲೆ ಕೈಗೆ ಎಣ್ಣೆ ಸಿಡಿತಿರ್ತೈತಿ, ಹುಷಾರ್ಲೆ ಹಾಕ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಬಬಲ್ಸ್ ಕಮ್ಮಿಯಿಂದ ಈ ಥರ ಕೈ ಆಡಿದ್ರೆ ಅಂಟಿಕೊಂಡ್ರೆ ಬಿಡ್ತಾವೆ ನೋಡ್ರಿ. ನೋಡ್ರಿ ಇವು ರೆಡಿ ಬೆಂದವು, ತೆಗಿತೀನಿ ನೋಡ್ರಿ. ನೋಡ್ರಿ ಈ ಥರ ಕೆಂಪಾಗ ಬೇಯ್ಬೇಕ್ರಿ. ಈ ಥರ ಕೆಂಪಾಗ ಬೇಯ್ಬೇಕು. ಈಗ ಓಸು ರೆಡಿ ಮಾಡ್ಕೊಂಬಂದು ತೋರಿಸ್ತೀನಿ ರೀ. ನೋಡ್ರಿ ಚಕ್ಲಿ ರೆಡಿ ಆಗ್ಯಾವ ನೋಡ್ರಿ. ಎಷ್ಟು ಸುಲಭವಾಗಿ ಮಾಡ್ಕೊಬೋದ್ರಿ ಮನ್ಯಾಗ. ನೋಡ್ರಿ ಎಷ್ಟು ಮಸ್ತ್ ಬಂದು. ನೋಡ್ರಿ ಸೌಂಡ್ ಕೇಳ್ಬೋದು ನಿಮ್ಗೆ. ಅಷ್ಟು ಹಗರ ಅಂದ್ರೆ ಅಷ್ಟು ಹಗರ ಆಗ್ಯಾವ ನೋಡ್ರಿ. ನೋಡ್ರಿ ಮುರಿದು ತೋರಿಸ್ತೀನಿ ನೋಡ್ರಿ, ಎಷ್ಟು ಹಗರಾಗಿ ಬಂದ ನೋಡ್ರಿ ಚಕ್ಲಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.